ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವಳೇನಪ್ಪ ಬೆಳಿಗ್ಗೆ ಇವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಏನೋ ಹಚ್ಚೋದು ತೋರಿಸ್ತಾ ಇದ್ದಾಳೆ ಅಂದ್ಕೊಂಡ್ರಾ? ನೋಡಿ, ಇದು ನನ್ನ ಅಕ್ಕನ ಸೀಮಂತದ ವ್ಲಾಗ್. ನಾನು ವಿಡಿಯೋ ಮಾಡಿದ್ದೆ, ಆದರೆ ಮೊದಲೇ ಹಾಕಲಿಲ್ಲ. ಅಂದರೆ ಅವ್ರದ್ದು ಇದು ಶ್ರೀಮಂತ ಗರ್ಭಿಣಿಯವರಿಗೆ ಕಣ್ಣು ದೃಷ್ಟಿ ತಾಗುತ್ತೆ ಅದೆಲ್ಲ ಹೇಳ್ತಾರಲ್ಲ, ಹಾಗೆ ಬೇಡ ಅಂತ ಹೇಳಿ ನಾನು ವಿಡಿಯೋನ ಎಡಿಟ್ ಮಾಡಿರಲಿಲ್ಲ. ಇವಾಗ ಅಕ್ಕ ಡೆಲಿವರಿ ಸಹ ಆಯಿತು, ಮಗುಗೆ ನಾಮಕರಣ ಸಹ ಆಯಿತು, ಇನ್ಯಾಕೆ ತಡ ಮಾಡೋದು ಅಂತ ಈಗ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ, ಈಚೆ ಮನೆ ಕಡೆನೂ ಎಲ್ಲ ಕೆಲಸ ಆಗಬೇಕು, ಆಚೆ ಸೀಮಂತ ಅಲ್ಲಿ ಸಹ ತಯಾರಿ ಆಗಬೇಕು ಅಂತ ಹೇಳೋದು ನಮ್ಮ ಸ್ಥಿತಿ ನೋಡಿ. ಸೀಮಂತ ದಿವಸ ಬೆಳಿಗ್ಗೆ ಒಂದು 3 ಗಂಟೆಗೆ ಹೊರಟಿದ್ದೇವೆ ಇಲ್ಲಿಂದ, ಮನೆಯಿಂದ ಹೊರಟು ಅಲ್ಲಿ ತಲುಪುವಾಗ ಒಂದು 6:30 ಆಗಿದೆ. 6:30ಇಂದ ಈಗ ಮೆಹಂದಿ ಹಾಕ್ತಾ ಇದ್ದೇವೆ. ಒಂದು ಕೈಗೆ ನನ್ನ ಅಕ್ಕ ಮತ್ತು ಅಕ್ಕನ ಮಗಳು ಬಾನವಿ ಮೊದಲೇ ನೈಟ್ ಹಾಕಿದ್ರು, ಅದನ್ನು ತೋರಿಸ್ತೇನೆ. ಇನ್ನೊಂದು ಕೈಗೆ ನಾನು ಇದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಒಂದು ಅಪ್ಪ ಅಮ್ಮ ಮತ್ತು ಮಗುದು ಒಂದು ಚಿತ್ರ ಇರುವ ಥರದ್ದು ಒಂದು ಮೆಹಂದಿ ಡಿಸೈನ್. ಈಗ ಅದನ್ನೆಲ್ಲ ಹಾಕಿ ಹಾಕ್ತಾ ಇದ್ದೇನೆ. ಇದೊಂದು 1/4 ಗಂಟೆಯಲ್ಲಿ ಆಯಿತು ಅನಿಸುತ್ತೆ. ನೋಡಿ, ಒಳ್ಳೆ ಸಗಣಿ ಸಾರಿಸೋ ಥರ ಸಾರಿಸ್ತಾ ಇದ್ದೇವೆ. ಈ ಕೈಗೆ ಈಗ ಕಂಪ್ಲೀಟ್ ಹಾಕಿ ಆಯಿತು. ನೋಡಿ, ಈ ಟೈಪ್ ಕಾಣಿಸ್ತಾ ಇದೆ. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ನಾವು ತೆಗಿತೇವೆ. ಹಾಗೆ ಇದು ನೋಡಿ, ನಮ್ಮ ಬಾನಿಮ್ಮ ಹಾಕಿದಂಥ ಡಿಸೈನ್ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಅದು ನೋಡಿ, ಈಗ ಮೆಹಂದಿ ಸಹ ಆಯಿತು. ಮೆಹಂದಿಗೆ ಅವಳು ಕೈ ತೊಳ್ಕೊಂಬಂದ್ಲು. ಮೆಹಂದಿ ಡಿಸೈನ್ ಸ್ವಲ್ಪ ಮತ್ತೆ ತೋರಿಸ್ತೇನೆ ಆಯಿತಾ? ವೀಡಿಯೋ ಮಾಡಿದ್ದೆ, ಅದು ಯಾವ ಸೈಡ್ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಈಗ ಅವಳಿಗೆ 2 ಸ್ಯಾರಿ ತಗೊಂಡಿದ್ದು, ಒಂದು ತಾಯಿ ಮನೆಯಿಂದ ಕೊಡೋದು ಮತ್ತು ಅವಳಿಗೆ ಅಂತೇಳಿ 2 ಸ್ಯಾರಿ. ಹಾಗೆ ಈಗ ಬೆಳಿಗ್ಗೆ ಹೋಮ ಎಲ್ಲ ಇರ್ತದಲ್ವ, ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀವಿ. ನಾವೇನು ಮೇಕಪ್ ಆರ್ಟಿಸ್ಟ್ ಅಲ್ಲ, ಆದರೂ ನೋಡಿ ನಮಗೆ ಗೊತ್ತಿರೋ ಥರ ನಾವು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ದೇವೆ. ಆದರೂ ಸಹ ಒಂದು ಲೆವೆಲ್ಲಿಗೆ ಒಂದು ಚೆನ್ನಾಗಾಯಿತು. ಫಸ್ಟ್ ಬೆಳಿಗ್ಗೆಗೆ ನಾನು ಕೊಂಡೆನೇ ಸಾಕು ಅಂತ ಕೊಂಡೆ ಕಟ್ಟಿ ಅದಕ್ಕೆ ಮಲ್ಲಿಗೆಯನ್ನು ಬಿಡ್ತಿದ್ದೇನೆ ರೌಂಡ್. ಇದೀಗ ಅವಳ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಇನ್ನು ಅಷ್ಟರಲ್ಲಿ ನೋಡಿ, ನಾನು ಮಾಡ್ತಾನೇ ಇದ್ದೇನೆ. ಸ್ವಲ್ಪ ಹೂವೆಲ್ಲ ಇತ್ತು, ಮಂಗಳೂರು ಮಲ್ಲಿಗೆಲ್ಲ, ಅದನ್ನೆಲ್ಲ ಮುಡಿಸಿ ಆಗಿತ್ತು. ಅಷ್ಟರಲ್ಲಿ ಭಟ್ರು ಬಂದು ನೋಡಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ರೆಡಿ ಆಗಿದೆ, ಇನ್ನೇನು ಹೋಮ ಸ್ಟಾರ್ಟ್ ಮಾಡಬೇಕಷ್ಟೇ. ಜೊತೆಗೆ ಇಲ್ಲಿ ಸತ್ಯನಾರಾಯಣ ಪೂಜೆ ಸಹ ಇತ್ತು ನೋಡಿ. ಸತ್ಯನಾರಾಯಣ ಪೂಜೆಗೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೋಮಕ್ಕೆ ಕೂರೋರು, ಪೂಜೆಗೆ ಕೂರೋರು, ಅವರು ಎಂಥ ಅಕ್ಕಿಯ ಪದಾರ್ಥವನ್ನು ತಿನ್ನಬಾರ್ದು ಅಂತ ಹೇಳಿದ್ದಕ್ಕೆ ಇಲ್ಲಿ ಅಮ್ಮ ಅವರಿಗೆ ಉಪ್ಪಿಟ್ಟು ಮಾಡಿ ಕೊಡ್ತಾ ಇದ್ದಾರೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು ತಿನ್ನಬಾರ್ದು ಅಂತ, ಅದಕ್ಕೆ ನೋಡಿ ಈಗ
ಅರ್ಜೆಂಟಲ್ಲಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ರು, ಇಡ್ಲಿ ಸಾಂಬಾರು ಚಟ್ನಿ ಹಾಗೆ ಟೀ ಮತ್ತು ಕಾಫಿ ಇತ್ತು. ಹಾಗೆ ನಮ್ಮ ಕೆಲಸ ಎಲ್ಲ ಮುಗೀತು ನೋಡಿ. ಅಕ್ಕ ಹೇಗೆ ರೆಡಿ ಆಗಿದ್ದಾರೆ ಅಂತ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಈಗ ಅವರು ಹೋಮಕ್ಕೆಲ್ಲ ಕೂತ್ಕೊಂಡ್ರು. ನೆಕ್ಸ್ಟ್ ಈಗ ನಾವು ಕಾಫಿ ಎಲ್ಲ ಕುಡಿದು ಬರ್ತೇವೆ. ಹೋಮ ನೋಡ್ತಾ ಇರಿ. ಸುಸ್ತಾಯ್ತಾ ಬನ್ನಿ. ಬೇಕಾ ಮೇಕಪ್ ಬೇಕಾ? ಬೇಡ ಬೇಕಾ ಬೇಡ? ಸರಿ ನೋಡಿ, ಅಮ್ಮ ಮಗಳಿಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಮೇಕಪ್ ಅಲ್ಲ, ಇದು ಹೇರ್ ಸ್ಟೈಲ್. ಕಷ್ಟಪಟ್ಟು ಒಂದು ಜಡೆ ಹಾಕ್ಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ಎಂತ ಇದು 4 ಜಡೆನಾ? ಯಾವ ಜಡೆ ಇದು? ಇದು ಮೋಸ್ಟ್ಲಿ ಸ್ಟೆಪ್ ಜಡೆ. ನೀವು ತಿಳ್ಕೊಂಡ್ರು ಹೇಗೆ ಹಾಗೆ ಆಗ್ತದೆ. ಇದು ಸ್ಟೆಪ್ ನೈ ಹಿಂಗಡ್ ಕೇಳ್ಕೊಂಡೆ. ಸ್ವಲ್ಪ ಲಿಫ್ಟಿಗೆ ಹಾಕಲ್ಲ. ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆದರೆ ನಮ್ಮಲ್ಲಿ ಅದು ಗಾದೆನ ಚೇಂಜ್ ಮಾಡಿದ್ದೀವಿ. ಮೇಕಪ್ ಕಿಟ್ ಇದ್ದರೆ ಮಂಗನೂ ಮೇಕಪ್ ಮಾಡ್ತದೆ. ನೋಡಿ ಹೇಗೆ ಮೇಕಪ್ ಮಾಡ್ತಾ ಇದ್ದಾಳೆ ನಮ್ಮ ಚಿಕ್ಕ ಮಂಗನಿಗೆ. ಬಿಳಿ ಎಲ್ಲ ಮಾಡ್ತೀಯಲ್ಲ. ಓಪನ್ ನಮ್ಮ ಮೇಕಪ್ ಮ್ಯಾನ್ ಜೊತೆ ನೋಡಿ. ಥ್ಯಾಂಕ್ ಯು. ಈಗ ನಮಗೆ ಓಕೆ ಮಾಡುವ. ಆಯ್ಲೆ
हन्नೊಂದು ada उबे रवता धरून रवता अण्णा ये सोडून ये अब आतरू आणि ಏನ್ ಸದೆಲ್ಲ ಮಾನೆ ಹೊಟ್ಟೆ ಅಂತ आतरू माझे गोटे अम्माचे गोटे नका ये अण्णा आयला ये अब आला अण्णा इथे ये ओ ना नाही म्हणा रिटर्न टाटा आम्ही तोता आम्ही बुवा आम्ही जा नाही बग्गिने म्हटलं ನೋಡಿ ಈಗ ಇದು 2ನೇ ಸ್ಯಾರಿಗೆ ಹಾಕೊಂಡು ಆಗಿದೆ. ಈಗ ನಾನು ಹೇರ್ ಸ್ಟೈಲ್ ಮಾಡುವ ಮೇಕಪ್ ಮಾಡುವ ಅಂದ್ಕೊಂಡಿದ್ದೆ. ಆವಾಗ ಅವರ ರಿಲೇಟಿವ್ ಒಬ್ರಕ್ಕ ನಾನು ಮಾಡ್ತೀನಿ ನನಗೆ ತುಂಬ ಇಷ್ಟ ಅಂತ ಹೇಳಿದರು. ಹಾಗೆ ಅವರಿಗೂ ಒಂದು ನನಗೆ ಇದರಲ್ಲಿ ಯಾವ ಮೂಮೆಂಟ್ಸ್ ಮಿಸ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಹಾಗೆ ನನಗಿದೆ ಟೋಟಲ್ 3 ವೀಡಿಯೋಸ್ ಇದೆ. ಇವತ್ತೊಂದು, ನಾಳೆ ಒಂದು, ನಾಡಿದ್ದೊಂದು. ಹಾಗೆ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತಾನೆ, ನೋಡ್ತಾ ಇರಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ. ಮೇಕಪ್ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.